ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಸಂಚಿಕೆಯ ನಮ್ಮ ವಿಷಯ ಆಗಿದೆ ಪರಿವರ್ತನೆ. ಅಂದರೆ ಪರಿವರ್ತನೆ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಆಗ್ತಾ ಇರುವಂತಹ ಒಂದು ಅಂಗ ಆಗಿದೆ. ಈ ಸೃಷ್ಟಿಯಲ್ಲಿ ನಾವು ನೋಡ್ತೀವಿ, ಪ್ರತಿಯೊಂದು ವಸ್ತುವು ಪರಿವರ್ತನೆ ಆಗ್ತಾನೆ ಇರ್ತದೆ. ಯಾವ ರೀತಿ ನಾವು ಗಡಿಯಾರದ ಮುಳ್ಳನ್ನು ದಿನ ನೋಡ್ತೀವಿ, ಗಡಿಯಾರದ ಮುಳ್ಳು ಸೆಕೆಂಡಿಗೂ ಚೇಂಜ್ ಆಗ್ತಾನೆ ಇರ್ತದೆ. ಅಂದರೆ ಹಗಲಿದ್ದಿದ್ದು ರಾತ್ರಿಯಾಗಿ ಪರಿವರ್ತನೆ ಆಗ್ತದೆ, ಮತ್ತು ರಾತ್ರಿ ಇದ್ದಿದ್ದು ಹಗಲಾಗಿ ಪರಿವರ್ತನೆ ಆಗ್ತದೆ. ಯಾವ ರೀತಿ ಹಗಲು ರಾತ್ರಿಯ ಚಕ್ರ ಸದಾಕಾಲಕ್ಕೂ ತಿರುಗ್ತಾನೆ ಇರ್ತದೆ, ಪರಿವರ್ತನೆ ಆಗ್ತಾನೆ ಇರ್ತದೋ ಹಾಗೆ ಋತುಗಳ ಚಕ್ರವು ತಿರುಗ್ತಾ ಇರ್ತದೆ. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಈ ರೀತಿ ಚಕ್ರ ಕೂಡ ಸದಾಕಾಲಕ್ಕೂ ಪರಿವರ್ತನೆ ಆಗ್ತಾನೆ ಇರ್ತದೆ. ಹೀಗೆ ಪ್ರತಿಯೊಂದು ಚಕ್ರ ಜನವರಿ, ಫೆಬ್ರವರಿ ಇದ್ದಿದ್ದು ಡಿಸೆಂಬರ್ ಆಗ್ತದೆ, ಮತ್ತು ಜನವರಿ ಆಗ್ತದೆ. ವರ್ಷಗಳ ಚಕ್ರನೂ ತಿರುಗ್ತಾನೆ ಇರ್ತದೆ. ಎಲ್ಲ ಚಕ್ರಗಳು ಚೇಂಜ್ ಆಗ್ತಾ ಇರ್ತದೆ. ಭೂಮಿ ಕೂಡ 365 ದಿನಕ್ಕೊಮ್ಮೆ ಚೇಂಜ್ ಆಗ್ತಾ ಇರ್ತದೆ, ಪರಿವರ್ತನೆ ಆಗ್ತಾ ಇರ್ತದೆ. ಅಂದರೆ ತನ್ನ ಸರ್ಕಲನ್ನು ಮುಗಿಸಿ ಹೊಸ ಸರ್ಕಲನ್ನು ಪ್ರಾರಂಭ ಮಾಡ್ತಾ ಇರ್ತದೆ. ಎಲ್ಲ ವಸ್ತುಗಳು ಹಗಲಿದ್ದಿದ್ದು ರಾತ್ರಿಯಾಗಿ ಪರಿವರ್ತನೆ ಆಗ್ತದೆ, ಮತ್ತು ರಾತ್ರಿ ಇದ್ದಿದ್ದು ಹಗಲಾಗಿ ಪರಿವರ್ತನೆ ಆಗ್ತದೆ. ಅಂದಮೇಲೆ ಈ ಜಗತ್ತಿನಲ್ಲಿ ಯಾವ ಒಂದು ವಸ್ತುನೂ ಇಂಥದ್ದಿಲ್ಲ ಅದು ಸದಾ ಕಾಲಕ್ಕೂ ಒಂದೇ ರೀತಿ ಇರ್ತದೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಮಗು ಜನ್ಮ ಪಡ್ಕೊಂಡ್ರೆ ಆ ಮಗು ಸದಾ ಕಾಲಕ್ಕೆ ಮಗುವಾಗೇ ಇರ್ತದೆ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮಗು ಕೂಡ ಚೇಂಜ್ ಆಗ್ತಾನೆ ಹೋಗ್ತದೆ. ಆ ಮಗು ಇರುವಂಥದ್ದು ಕೊನೆಗೆ ಶೇಷಾವಸ್ಥೆ, ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ವೃದ್ಧಾವಸ್ಥೆ, ಈ ರೀತಿ ಅನೇಕ ಅವಸ್ಥೆಗಳನ್ನು ಪಾಸ್ ಮಾಡಲೇಬೇಕು. ವೃದ್ಧಾವಸ್ಥೆಗೆ ಬಂದಮೇಲೆ ಮತ್ತೆ ಆ ಮಗು ಏನು ಮಾಡಬೇಕು? ದೇಹವನ್ನು ತ್ಯಾಗ ಮಾಡಲೇಬೇಕು, ಮತ್ತೆ ಮಗುವಾಗಿ ಜನ್ಮವನ್ನು ಪಡ್ಕೊಳ್ಳೇಬೇಕು. ಈ ರೀತಿ ಎಲ್ಲ ಅವಸ್ಥೆಗಳನ್ನು ಆತ್ಮನೂ ಕೂಡ ದೇಹದಲ್ಲಿ ಪಾಸ್ ಮಾಡ್ತಾ ಇರ್ತದೆ. ಅಂದಮೇಲೆ ಎಲ್ಲವೂ ಪರಿವರ್ತನೆ ಆಗ್ತದೆ ಅಂದಮೇಲೆ ಈ ಸೃಷ್ಟಿಯಲ್ಲಿ ಅನೇಕ ಮಾತುಗಳಲ್ಲಿ, ಅನೇಕ ಪರಿಸ್ಥಿತಿಯಲ್ಲಿ ನಾವು ಕೂಡ ಪರಿವರ್ತನೆ ಆಗಲೇಬೇಕಾಗ್ತದೆ. ಆದರೆ ಇವತ್ತು ವ್ಯಕ್ತಿ ಹೇಗಿದ್ದಾನೆ ಅಂದರೆ ಅವನ ಜೀವನ ಹೇಗೆ ನಡೀತಾ ಇದೆನೋ ಹಾಗೇ ನಡೀತಾ ಇರಬೇಕು. ಅದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಲೇಬಾರ್ದು. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ವ್ಯಕ್ತಿ ಅಪ್ಸೆಟ್ ಆಗಿಬಿಡ್ತಾನೆ. ನನಗೆ ಯಾಕೆ ಹೀಗಾಯಿತು, ನನ್ನ ಜೀವನದಲ್ಲಿ ಯಾಕೆ ಹೀಗಾಯಿತು. ಅಂದರೆ ಮನುಷ್ಯ ಏನು ಇಷ್ಟಪಡ್ತಾನೆ ಅಂದರೆ ನಾನು ಸದಾ ಗೆಲ್ತಾ ಇದ್ದೀನ, ನಾನು ಜೀವನದ ಅಂತ್ಯದವರೆಗೂ ಏನು ಮಾಡ್ತಾ ಇರಬೇಕು, ಗೆಲ್ತಾನೆ ಇರಬೇಕು. ಎಲ್ಲೂ ಒಮ್ಮೆ ಕೂಡ ನನಗೆ ಸೋಲ್ ಅನ್ನೋದು ಬರಲೇಬಾರ್ದು ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ. ಯಾಕೆಂದ್ರೆ ಅವನು ವಿಚಾರ ಮಾಡಿರ್ತಾನೆ ಜೀವನ ಅಂದರೆ ನನಗೇನಾಗ್ತಾ ಇರಬೇಕು, ಗೆಲುವು ಸಿಗ್ತಾನೆ ಇರಬೇಕು. ಆದರೆ ಜೀವನದ ಅರ್ಥನೇ ಆಗಿದೆ ಪರಿವರ್ತನೆ. ಅಂದರೆ ಸೋಲ್ತಾ ಇರೋನು ಸೋಲಿಕ್ಕೂ ಸಾಧ್ಯ ಇಲ್ಲ, ಹಾಗಂತ ಗೆಲ್ತಾ ಇರೋನು ಸದಾ ಗೆಲ್ಲಿಕ್ಕೂ ಸಾಧ್ಯ ಇಲ್ಲ. ಒಮ್ಮೆ ಸೋತಿದ್ದಾನೆ ಅಂದರೆ ಅವನು ಇನ್ನೊಮ್ಮೆ ಗೆಲ್ಲೇಬೇಕು, ಒಮ್ಮೆ ಗೆದ್ದಿದ್ದಾನೆ ಅಂದರೆ ಇನ್ನೊಮ್ಮೆ ಸೋಲ್ಲೇಬೇಕು. ಈ ಜೀವನ ಯಾವ ರೀತಿ ನಡೀತದೆ ಅಂದರೆ ಸೋಲು ಮತ್ತು ಗೆಲುವಿನ ಆಟ, ಅಥವಾ ಸುಖ ದುಃಖದ ಆಟ ಅಂತ ಹೇಳಿ ಕರೆಯಲಾಗ್ತದೆ. ಆದರೆ ಮನುಷ್ಯ ಏನು ವಿಚಾರ ಮಾಡ್ತಾನೆ ಅಂದರೆ ನನಗೆ ಸುಖ ಇದೆ, ಪರ್ಮನೆಂಟ್ ಆಗಿ ನನಗೆ ಸುಖನೇ ಇರಬೇಕು, ಎಂದೂ ನನ್ನ ಜೀವನದಲ್ಲಿ ಸ್ವಲ್ಪನೂ ದುಃಖ ಬರಲೇಬಾರ್ದು ಅಂತ ವ್ಯಕ್ತಿ ವಿಚಾರ ಮಾಡ್ತಾನೆ. ಆದರೆ ಸೃಷ್ಟಿಯ ನಿಯಮ ಪರಿವರ್ತನೆ. ಸುಖ ಇದ್ದವರು ದುಃಖಿಗಳಾಗಲೇಬೇಕು, ದುಃಖಿ ಇದ್ದಂಥವರು ಸುಖಿಗಳಾಗಲೇಬೇಕು. ಇದು ಸೃಷ್ಟಿಯ ನಿಯಮ. ಇದು ಸರ್ಕಲ್ ತಿರುಗ್ತಾನೆ ಇರ್ತದೆ, ಪರಿವರ್ತನೆ ಆಗುವಂಥದ್ದು. ಯಾವ ರೀತಿ ನಾವು ನಡಿಬೇಕಾದ್ರೆ ದಾರಿ ಯಾವಾಗಲೂ ನೇರವಾಗಿಯೇ ಇರೋದಿಲ್ಲ. ದಾರಿಯಲ್ಲಿ ಹೋಗಬೇಕಾದ್ರೆ ಕೆಲವೊಮ್ಮೆ ಅಪ್ ಬರ್ತದೆ, ಕೆಲವೊಮ್ಮೆ ಡೌನ್ ಬರ್ತದೆ, ಅಪ್ ಬರ್ತದೆ, ಡೌನ್ ಬರ್ತದೆ. ಅಂದರೆ ಯಾವ ರೀತಿ ರೋಡ್ ಕೂಡ ನೇರವಾಗಿರಲಿಕ್ಕೆ ಸಾಧ್ಯ ಇಲ್ವೋ, ಅಲ್ಲಿ ಎಷ್ಟೋ ಕ್ರಾಸ್ಗಳು ಬರ್ತದೆ, ಅಪ್ ಆ್ಯಂಡ್ ಡೌನ್ ಬರ್ತಾ ಇರ್ತದೋ, ಹಾಗೆ ನಮ್ಮ ಜೀವನವೂ ಕೂಡ ನೇರವಾಗಿ ಹೋಗಬೇಕು ಅಂದರೆ ಸಾಧ್ಯನೇ ಇಲ್ಲ. ನಮ್ಮ ಜೀವನದಲ್ಲೂ ಕೂಡ ಅನೇಕ ಅಪ್ ಆ್ಯಂಡ್ ಡೌನ್ಗಳು ಬರ್ತಾನೆ ಇರ್ತದೆ. ಯಾವಾಗಲೂ ನಾವು ಒಂದೇ ಲೆವೆಲ್ನಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನವನ್ನು ಯಾವ ರೀತಿ ರೂಪಿಸ್ಕೊಂಡ್ಬಿಟ್ಟಿದ್ದಾನಂದರೆ ನಾನು ಹೇಗಿದ್ದೀನೋ ಹಾಗೇ ಇರಬೇಕು, ನನ್ನ ಜೀವನ ಹೇಗೆ ನಡೀತಾ ಇದೆನೋ ಹಾಗೇ ನಡೀತಾ ಇರಬೇಕು. ಸ್ವಲ್ಪ ಕೂಡ ಏನಾಗಬಾರ್ದು, ಅಪ್ ಆ್ಯಂಡ್ ಡೌನ್ ಆಗಲೇಬಾರ್ದು, ಸ್ವಲ್ಪನೂ ಚೇಂಜ್ ಆಗಲೇಬಾರ್ದು ಅಂತ ಮನುಷ್ಯ ಯೋಚನೆ ಮಾಡ್ತಾನೆ. ಯಾಕೆ ಅಂದರೆ ಅವನ ಬುದ್ಧಿಯೆಲ್ಲ ಅವನು ಫಿಕ್ಸ್ ಮಾಡ್ಕೊಂಡಿರ್ತಾನೆ.
ಈಗ ಒಬ್ಬ ವ್ಯಾಪಾರಿ ಅವ್ನು ಫಿಕ್ಸ್ ಮಾಡ್ಕೊಂಡಿರ್ತಾನೆ, ನಂದು ಕೆಲಸ ಏನಂದರೆ ದಿನ ಹೋಗೋದು, ವ್ಯಾಪಾರ ಮಾಡೋದು, ಲಾಭ ಬರಬೇಕು ನನಗೆ, ಆ ಲಾಭದಲ್ಲಿ ನನ್ನ ಜೀವನವನ್ನು ನಡೆಸಬೇಕು, ವ್ಯಾಪಾರ ಮಾಡಬೇಕು, ಇಷ್ಟೇ ಅವನ ಜೀವನದಲ್ಲಿ ಅವನ ಗುರಿಯಾಗಿರ್ತದೆ. ಆದರೆ ಪರಿವರ್ತನಾಶೀಲ ಆದಂತಹ ಈ ಜಗತ್ತಿನಲ್ಲಿ ಕೆಲವೊಮ್ಮೆ ಆ ವ್ಯಾಪಾರಿಗೆ ಸದಾ ಕಾಲಕ್ಕೂ ಲಾಭ ಆಗೋದ್ರ ಬದಲು ಕೆಲವೊಮ್ಮೆ ನಷ್ಟ ಆಗ್ಬಿಡ್ತದೆ. ಯಾವಾಗ ನಷ್ಟ ಆಗ್ತದೋ ಆಗ ಆ ವ್ಯಕ್ತಿ ಆ ಮಾತನ್ನು ಸಹನೆ ಮಾಡಲಿಕ್ಕೆ ತಯಾರೇ ಆಗೋದಿಲ್ಲ. ಅಂದರೆ ಅವನಿಗೆ ಆ ಪರಿವರ್ತನೆಯನ್ನು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವತ್ತು ಅನೇಕ ಮಾತುಗಳಲ್ಲಿ ನೋಡ್ತೀವಿ ನಾವು ಜಗತ್ತಿನಲ್ಲಿ, ಒಂದು ಕಡೆ ಹಾನಿಯಾದಾಗಲೂ ಆ ಪರಿವರ್ತನೆಯನ್ನು ವ್ಯಕ್ತಿ ಜೀವನದಲ್ಲಿ ಸ್ವೀಕಾರ ಮಾಡೋದಿಲ್ಲ. ಅದೇ ರೀತಿ ಯಾರನ್ನಾದರೂ ಕಳ್ಕೊಂಡ ಜೀವನದಲ್ಲಿ ಮನುಷ್ಯ ಅಂದರೆ ಅವ್ರನ್ನ ಕಳ್ಕೊಂಡಂತಹ ದುಃಖವನ್ನು ಕೂಡ ಅವನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಆಗೋದೇ ಇಲ್ಲ. ಅಂದರೆ ಇವ್ರು ನಮ್ಮ ಸಂಬಂಧಿಗಳಾಗಿದ್ದಾರೆ ಅಂದರೆ ಕೊನೆಯವರೆಗೂ ಇವ್ರು ಹೇಗಿರಬೇಕು, ನಮ್ಮ ಸಂಬಂಧಿಗಳಾಗೇ ಇರಬೇಕು ಅಂತ ಇಷ್ಟಪಡ್ತಾನೆ. ಆದರೆ ಈ ಪರಿವರ್ತನಾಶೀಲ ಜಗತ್ತಿನಲ್ಲಿ ಇವತ್ತಿರೋರು ನಾಳೆ ಹೋಗಲೇಬೇಕು, ಪ್ರತಿಯೊಬ್ಬರು ಹೋಗಲೇಬೇಕು ಅಂದಮೇಲೆ ಅವರು ಮೊದಲು ಹೋಗಬಹುದು, ನಾವು ಲೇಟಾಗಿ ಹೋಗಬಹುದು. ಅಂದರೆ ಹೋಗೋದಂತೂ ನಿಜ, ಬರಬೇಕಾದ್ರೆ ಏನು ಮಾಡಿದ್ದೀವಿ, ರಿಟರ್ನ್ ರಿಸರ್ವೇಷನ್ ಟಿಕೆಟ್ ಅಂತೂ ಬುಕ್ ಮಾಡಿಕೊಂಡೇ ಬಂದಿದ್ದೀವಿ ಅಂದಮೇಲೆ ಬಂದಮೇಲೆ ಹೋಗಲೇಬೇಕು ಅನ್ನೋದು ನಮಗೆ ಸತ್ಯ ಗೊತ್ತು. ಆದರೆ ಆ ಪರಿವರ್ತನೆಯನ್ನು ಕೂಡ ಇವತ್ತು ಮನುಷ್ಯ ಏನು ಮಾಡೋದಿಲ್ಲ, ಸ್ವೀಕಾರ ಮಾಡೋದೇ ಇಲ್ಲ. ಯಾವ ಮಾತುಗಳಲ್ಲೂ ಅವನು ಚೇಂಜ್ ಆಗಲಿಕ್ಕೆ ತಯಾರೇ ಇಲ್ಲ. ಅಂದರೆ ತನ್ನ ಜೀವನ ಹೇಗೆ ನಡೀತಾ ಇದೆನೋ ಹಾಗೇ ನಡೀತಾ ಇರಬೇಕು, ತಮ್ಮ ಜೀವನದಲ್ಲಿ ಎಲ್ಲವೂ ಹೀಗೆ ನಡೀತಾ ಇರಬೇಕು, ಪರಿಸ್ಥಿತಿ ಹೀಗೆ ಇರಬೇಕು ಅಂತ ಹೇಳಿ ಮನುಷ್ಯ ಇಷ್ಟಪಡ್ತಾನೆ. ಆದರೆ ಚೇಂಜಸ್ ಆಗ್ತಾನೆ ಇರ್ತದೆ. ಒಬ್ಬ ಬಡವ ಇದ್ದವನು ಅವನು ಸದಾ ಕಾಲಕ್ಕೂ ಬಡವ ಇರಲಿಕ್ಕೂ ಸಾಧ್ಯ ಇಲ್ಲ, ಒಬ್ಬ ಶ್ರೀಮಂತ ಇದ್ದವನು ಅವನು ಸದಾ ಕಾಲಕ್ಕೂ ಶ್ರೀಮಂತನಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಬಡವರಿದ್ದವರು ಶ್ರೀಮಂತರಾಗಲೇಬೇಕು, ಶ್ರೀಮಂತರಿದ್ದವರು ಬಡವರಾಗಲೇಬೇಕು. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಪರಿವರ್ತನೆ ನಡೀತಾ ಇರ್ತದೆ. ಆದರೆ ನಾವು ನಮ್ಮ ಬುದ್ಧಿಯನ್ನು ಆ ಪರಿವರ್ತನೆಗೆ ತಕ್ಕಂತೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಬೇಕು. ಮೊದಲಿನ ಜನ ಇವತ್ತು ಮನೆಯಲ್ಲಿದ್ದರೆ ಅವ್ರು ಹೇಳ್ತಿರ್ತಾರೆ, ನಮ್ಮ ಕಾಲದಲ್ಲಿ ಈ ರೀತಿ ಇರಲಿಲ್ಲ, ನಮ್ಮ ಕಾಲ ಹೀಗಿರಲಿಲ್ಲ, ಇವತ್ತು ನೀವು ಹೀಗೆ ಮಾಡ್ತೀರಾ, ಹಾಗೆ ಮಾಡ್ತೀರಾ. ಅವಾಗ ಮನೆಯಲ್ಲಿರುವಂತಹ ಮಕ್ಕಳು ಹೇಳ್ತಾರೆ, ನಿಮ್ಮ ಕಾಲ ನಿಮ್ಮದು ಮುಗೀತು, ಈಗ ನಮ್ಮ ಕಾಲ ಈಗ ಹೀಗೆ ನಡೆಯೋದು ಅಂತ ಮಕ್ಕಳು ಹೇಳ್ತಾ ಇರ್ತಾರೆ. ಅಂದರೆ ಅವತ್ತು ಕಾಲ ಹಾಗಿತ್ತು, ಹಾಗಂತ ಇವತ್ತು ಕಾಲ ಹಾಗೆ ಇರ್ತದೆ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸೃಷ್ಟಿ ಚೇಂಜ್ ಆಗ್ತಾ ಇದೆ ಅಂದಮೇಲೆ ಆ ಚೇಂಜಸ್ಸನ್ನು ನಾವೇನು ಮಾಡಬೇಕು, ಸ್ವೀಕಾರ ಮಾಡಬೇಕು. ಆದರೆ ಮನೆಯಲ್ಲಿರೋ ಹಳಬರು ಏನು ಮಾಡೋದಿಲ್ಲ, ವಯಸ್ಸಾದವರು ಆ ಚೇಂಜಸ್ಸನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿನೇ ಆಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ, ಮೊದಲು ನಮ್ಮ ಕಾಲದಲ್ಲಿ ಹೇಗಿತ್ತೋ ಈಗ ನೀವು ಕೂಡ ಅದೇ ರೀತಿ ಇರಬೇಕು, ನಾವೆಲ್ಲ ಹೇಗಿದ್ವೋ ನೀವು ಹಾಗೆ ಇರಬೇಕು ಅಂತ ಹೇಳ್ತಾರೆ. ಇವ್ರು ಹಾಗಿರಬೇಕು ಅಂತ ಡಿಮ್ಯಾಂಡ್ ಮಾಡಿದರೂ ಕೂಡ ಇವತ್ತಿನ ಕಾಲದ ಮಕ್ಕಳು ಮಾತ್ರ ಏನು ಮಾಡೋದಿಲ್ಲ, ಅವ್ರಿಗೆ ತಕ್ಕಂಗೆ ಇರಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ಕಾಲ ಮುಗೀತು, ಈಗ ನಮ್ಮ ಕಾಲ ನಾವು ಇದೇ ರೀತಿ ಇರೋದು, ಈ ಕಾಲದಲ್ಲಿ ಈ ರೀತಿ ಇದ್ದರೆ ಮಾತ್ರ ನಡೀತದೆ ಅಂತ ಹೇಳ್ತಾರೆ. ಅಂದರೆ ಕಾಲ ಚೇಂಜ್ ಆದಂಗೆಲ್ಲ, ವ್ಯಕ್ತಿಗಳು ಚೇಂಜ್ ಆದಂಗೆಲ್ಲ ನಾವು ಇದನ್ನು ಕಲಿಬೇಕು, ನಮಗೂ ನಮ್ಮನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರಬೇಕು. ಆದರೆ ಎಷ್ಟೋ ಜನರಿಗೆ ತಮಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಯಾರಿಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ವೋ ಅವ್ರ ಜೀವನದಲ್ಲಿ ಬಹಳಷ್ಟು ದುಃಖಿಗಳು ಆಗ್ತಾ ಇರ್ತಾರೆ, ಬಹಳಷ್ಟು ಪೆಟ್ಟನ್ನು ತಿಂತಾ ಇರ್ತಾರೆ. ಆ ರೀತಿ ನಾವು ಸದಾ ಕಾಲಕ್ಕೂ ದುಃಖಿಗಳಾಗಬಾರ್ದು, ಪೆಟ್ಟನ್ನು ತಿನ್ನಬಾರ್ದು. ಅಂದರೆ ನಾವು ಪರಿಸ್ಥಿತಿ ಹೇಗೆ ಬರ್ತದೋ ಹಾಗೆ ನಮ್ಮನ್ನು ನಾವು ಮೋಲ್ಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಬರ್ತಾ ಇರಬೇಕು, ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇರಬೇಕು. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಆ ಒಂದು ಊರಿನಲ್ಲಿ ಒಬ್ಬ ದೊಡ್ಡ ರಾಜ ಇರ್ತಾನೆ. ಆ ರಾಜನಿಗೆ ಒಂದು ದಿನ ಅವನು ಯಾವುದೋ ಒಂದು ಯುದ್ಧ ಮಾಡ್ಲಿಕ್ಕೆ ಹೋಗಿರ್ತಾನೆ, ಯುದ್ಧದಲ್ಲಿ ವಿಜಯಿಯಾಗಿ ಬಂದಿರ್ತಾನೆ, ಬಹಳ ಖುಷಿಯಲ್ಲಿರ್ತಾನೆ. ಯುದ್ಧದಲ್ಲಿ ವಿಜಯಿಯಾಗಿ ಬಂದು ರಾಜ, ಆ ಟೈಮಿಗೆ ರಾಜನಿಗೆ ವಿಚಾರ ಬರ್ತದೆ, ನಾನು ಇಷ್ಟು ದೊಡ್ಡ ಯುದ್ಧದಲ್ಲಿ ಗೆದ್ದಿದ್ದೀನಿ, ನಾನು ಒಂದು ಚಿನ್ನದ ಉಂಗುರ ಅಥವಾ ವಜ್ರದ ಉಂಗುರವನ್ನು ಮಾಡಿಸಿ ಹಾಕ್ಕೊಳ್ಬೇಕು ಅಂತ ಹೇಳಿ ವಿಚಾರ ಬರ್ತದೆ. ವಿಚಾರ ಬಂದ ತಕ್ಷಣ ಅವನು ತನ್ನ ಊರಿನಲ್ಲಿರೋ ಅಕ್ಕಸಾಲಿಗನನ್ನು ಕರೆಸಿ ಹೇಳ್ತಾನೆ, ನೀನು ನನಗೊಂದು ಇಂತಹ ಉಂಗುರ ಮಾಡಿಕೊಡು, ಆ ಉಂಗುರ ನೋಡಿದರೆ ಸಾಕು ನನಗೆ ಉತ್ಸಾಹ ಬರಬೇಕು. ಅಂದರೆ ಆ ಉಂಗುರದ ಮೇಲೆ ಇಂತಹ ಕೆಲವು ವಾಕ್ಯಗಳು ಬರೆದಿರಬೇಕು, ಅದನ್ನು ಓದಿದ ತಕ್ಷಣ ನನ್ನ ಜೀವನದಲ್ಲಿ ನನಗೆ ಪುನಃ ಉತ್ಸಾಹ ಬರಬೇಕು, ಅಂತಹ ವಾಕ್ಯಗಳನ್ನು ಬರೆದು ಉಂಗುರ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಅಕ್ಕಸಾಲಿಗ ಹೋಗ್ತಾನೆ, ಅವನಿಗೊಂದು ದೊಡ್ಡ ಚಿಂತನೆ ಸ್ಟಾರ್ಟ್ ಆಗಿಬಿಡ್ತದೆ. ರಾಜನಿಗೆ ಉತ್ಸಾಹ ಬರುವಂತಹ ಯಾವ ವಾಕ್ಯವನ್ನು ನಾನು ಬರೀಲಿ, ಯಾವ ವಾಕ್ಯ ಬರೆದ್ರೆ ರಾಜ ಖುಷಿ ಪಡ್ತಾನೋ, ಯಾವ ವಾಕ್ಯ ಬರೆದ್ರೆ ಅವ್ನಿಗೆ ಸಿಟ್ಟು ಬರ್ತದೋ ಗೊತ್ತೇ ಇಲ್ಲ, ಏನು ಬರೆದು ಮಾಡ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಿರ್ತಾನೆ. ಯೋಚನೆ ಮಾಡ್ತಾ ಅವನು ಕೊನೆಗೆ ವಿಚಾರ ಮಾಡ್ತಾನೆ. ಅಲ್ಲೊಬ್ಬ ಗುರುಗಳಿರ್ತಾರೆ ಕಾಡಿನಲ್ಲಿ, ಆ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ರಾಜ ಉಂಗುರದ ಮೇಲೆ ಏನಾದರೂ ಬರ್ಕೊಂಡು ಬಂದಿದ್ದಾನೆ, ರಾಜನಿಗೆ ಖುಷಿ ಆಗುವಂತಹ ಯಾವ ವಾಕ್ಯವನ್ನು ಈ ಉಂಗುರದ ಮೇಲೆ ಬರೀಲಿ ಅಂತ ಹೇಳಿ ಅವನು ಕೇಳ್ತಾನೆ. ಕೇಳಿದ ತಕ್ಷಣ ಆ ಗುರುಗಳು ಹೇಳ್ಕೊಡ್ತಾರೆ, ಈ ದಿನವೂ ಕೂಡ ಪರಿವರ್ತನೆ
ಆಗ್ತದೆ. ಈ ದಿನವೂ ಹೀಗಿರೋದಿಲ್ಲ, ಇದು ಪರಿವರ್ತನೆ ಆಗ್ತದೆ ಅನ್ನುವಂತಹ ಶಬ್ದವನ್ನ ಆ ಉಂಗುರದ ಮೇಲೆ ಬರಿ ಅಂತ ಹೇಳಿ ಕಳಿಸ್ತಾನೆ. ಕಳಿಸಿದ ತಕ್ಷಣ ಈ ಅಕ್ಕಸಾಲಿಗ ಆ ಉಂಗುರದ ಮೇಲೆ ಈ ದಿನವೂ ಕೂಡ ಪರಿವರ್ತನೆ ಆಗ್ತದೆ ಅಂತ ಹೇಳಿ ಬರೆದು ಅದನ್ನು ರೆಡಿ ಮಾಡ್ಕೊಂಡು ಬಂದು ರಾಜನಿಗೆ ತಂದು ಕೊಡ್ತಾನೆ. ಯಾವಾಗ ಅಕ್ಕಸಾಲಿಗ ರಾಜನ ಹತ್ರ ಉಂಗುರ ತಗೊಂಡು ಬರ್ತಾನೋ ಆ ಟೈಮಿಗೆ ರಾಜ ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಅವನಿಗೆ ಟೈಮೇ ಇರೋದಿಲ್ಲ ಉಂಗುರದ ಕಡೆ ನೋಡ್ಲಿಕ್ಕೆ. ಅದಕ್ಕೆ ಅವನು ಏನು ಮಾಡ್ತಾನೆ ಅಂದ್ರೆ ಆ ಉಂಗುರ ಇಸ್ಕೊಳ್ತಾನೆ, ಕೈಗೆ ಹಾಕೊಳ್ತಾನೆ, ಅವನಿಗೆ ಎಷ್ಟು ದುಡ್ಡು ಕೊಡಬೇಕೋ ಅದನ್ನು ಕೊಟ್ಟು ಕಳಿಸ್ಬಿಡ್ತಾನೆ. ಆದರೆ ಅವನ ಉಂಗುರ ಕಡೆ ನೋಡಲೇ ಇಲ್ಲ, ಅದ್ರ ಮೇಲೆ ಏನಿದೆ ಅನ್ನೋದು ಕೂಡ ಅವನಿಗೆ ಗಮನನೇ ಇರೋದಿಲ್ಲ. ಹೀಗೆ ಕೆಲವು ವರ್ಷಗಳು ಕಳೀತದೆ. ಕೆಲವು ವರ್ಷ ಕಳೆದ ನಂತರ ಪಕ್ಕದ ರಾಜ್ಯದ ರಾಜ ಈ ರಾಜನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾನೆ. ಯುದ್ಧ ಮಾಡ್ಲಿಕ್ಕೆ ಬಂದಾಗ ಈ ರಾಜನನ್ನು ಅವನು ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಸೋಲಿಸಿದಾಗ ಇನ್ನೇನು ಇವನನ್ನು ಸಾಯಿಸ್ತಾನೆ, ನನ್ನ ರಾಜ್ಯವನ್ನು ಕಿತ್ಕೊಳ್ತಾನೆ ಅಂತ ಇವನಿಗೆ ಗೊತ್ತಾದ ತಕ್ಷಣ ಇವನು ಅವನ ಕಡೆಯಿಂದ ಸಾಯಬಾರ್ದು, ಅವನ ಕಡೆಯಿಂದ ಸತ್ರು ತನಗೆ ಅವಮಾನ ಅಂತ ತಿಳ್ಕೊಂಡು ತಾನೇ ತಪ್ಪಿಸ್ಕೊಂಡು ಓಡ್ ಹೋಗ್ಬಿಡ್ತಾನೆ. ತಪ್ಪಿಸ್ಕೊಂಡು ಓಡ್ ಹೋಗಿ ಒಂದು ಗುಹೆ ಒಳಗಡೆ ಈ ರಾಜ ಕುತ್ಕೊಂಡಿರ್ತಾನೆ. ಒಂದು ಗುಹೆ ಒಳಗಡೆ ಕುತ್ಕೊಂಡಾಗ ಯೋಚನೆ ಮಾಡ್ತಿರ್ತಾನೆ, ಆ ಪಕ್ಕದ ರಾಜ ಅಂತೂ ನನ್ನನ್ನು ಎಲ್ಲಿದ್ರು ಬಿಡೋದಿಲ್ಲ, ಅವನು ಈ ಗುಹೆಗೂ ನನ್ನನ್ನು ಹುಡ್ಕೊಂಡು ಬಂದೇ ಬರ್ತಾನೆ, ಅವನು ಖಂಡಿತವಾಗ್ಲೂ ನನ್ನನ್ನು ಸಾಯಿಸ್ತಾನೆ. ಅವನ ಕೈಯಲ್ಲಿ ಸಾಯೋದಕ್ಕಿಂತೂ ನನ್ನಷ್ಟಕ್ಕೆ ನಾನೇ ಸತ್ರೆ ಅದು ನನಗೆ ಒಳ್ಳೇದು, ಅವನ ಕೈಯಲ್ಲಿ ಸತ್ರೆ ನನಗೆ ಅವಮಾನ ಅಂತ ಹೇಳಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಈ ರೀತಿ ಸಾಯೋದು ಹೇಗೆ ಅಂತ ಯೋಚನೆ ಮಾಡ್ತಾ ರಾಜ ಕುತ್ಕೊಂಡಾಗ ಅವನ ದೃಷ್ಟಿ ಆಟೋಮೆಟಿಕ್ ಆಗಿ ಆ ಉಂಗುರದ ಕಡೆ ಹೋಗ್ತದೆ. ಯಾಕಂದ್ರೆ ಖಾಲಿ ಕುತ್ಕೊಂಡಿರ್ತಾನೆ, ಉಂಗುರದ ಕಡೆ ದೃಷ್ಟಿ ಹೋಗ್ತದೆ. ಯಾವಾಗ ರಾಜನ ದೃಷ್ಟಿ ಉಂಗುರದ ಕಡೆ ಹೋಗ್ತದೋ ಆ ಉಂಗುರದ ಮೇಲೆ ಈ ಅಕ್ಷರ ಬರೆದಿರ್ತದೆ, ಈ ದಿನವೂ ಕೂಡ ಪರಿವರ್ತನೆ ಆಗ್ತದೆ. ಈ ದಿನ ಇದೇ ರೀತಿ ಇರೋದಿಲ್ಲ, ಪರಿವರ್ತನೆ ಆಗ್ತದೆ. ಯಾವಾಗ ಈ ದಿನವೂ ಕೂಡ ಪರಿವರ್ತನೆ ಆಗ್ತದೆ ಅಂತ ಉಂಗುರದ ಮೇಲೆ ರಾಜ ನೋಡ್ತಾನೋ, ನೋಡಿದ ತಕ್ಷಣ ಅವನಿಗೊಂದು ಉತ್ಸಾಹ ಬಂದ್ಬಿಡ್ತದೆ. ಅಂದ್ರೆ ನಾನು ಈ ರೀತಿ ರಾಜ್ಯ ಕಳ್ಕೊಂಡಿರೋ ದಿನ ಸದಾ ಇರಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಇದು ಪರಿವರ್ತನೆ ಆಗ್ತದೆ ಅಂದ್ರೆ ಮತ್ತೆ ಬೇಕಂದ್ರೆ ನಾನು ರಾಜ ಆಗಬಹುದು ಅನ್ನೋ ಉತ್ಸಾಹ ಅವನ ಜೀವನದಲ್ಲಿ ಬಂದ್ಬಿಡ್ತದೆ. ಯಾವಾಗ ಪುನಃ ರಾಜ ಆಗಬಹುದು ಅನ್ನೋ ಉತ್ಸಾಹ ಬರ್ತದೋ ಅವನು ಕೊನೆಗೆ ಮತ್ತೊಬ್ಬ ರಾಜನ ಹತ್ರ ಹೋಗಿ ಹೆಲ್ಪ್ ಕೇಳ್ತಾನೆ. ನಾನು ಈ ರೀತಿ ನನ್ನ ರಾಜ್ಯವನ್ನು ಪುನಃ ಗೆಲ್ಲಬೇಕಾಗಿದೆ, ಅದಕ್ಕೆ ನಿನ್ನ ಸೈನಿಕರನ್ನು ನನಗೆ ಕೊಡು ಅಂತ ಹೇಳಿ ಹೆಲ್ಪ್ ಕೇಳಿದಾಗ ಆ ಇನ್ನೊಬ್ಬ ರಾಜ ಇವನಿಗೆ ಸಹಾಯ ಮಾಡ್ತಾನೆ. ಅವನೆಲ್ಲ ಸೈನ್ಯನ ಕಳಿಸ್ತಾನೆ. ಕೊನೆಗೆ ಇವನು ಪುನಃ ಬಂದು ಯಾವ ರಾಜ ತನ್ನ ರಾಜ್ಯವನ್ನು ಗೆದ್ದಿದ್ನೋ ಅವನ ಮೇಲೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ತನ್ನ ರಾಜ್ಯವನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ತಾನೆ. ಯಾವಾಗ ಈ ರಾಜ ತನ್ನ ರಾಜ್ಯವನ್ನು ಪುನಃ ಪ್ರಾಪ್ತಿ ಮಾಡಿಕೊಂಡು ಎಲ್ಲ ಪ್ರಜೆಗಳು ನಮ್ಮ ರಾಜ ನಮ್ಮ ಹತ್ರ ವಾಪಸ್ ಬಂದ ಅನ್ನುವಂತಹ ಖುಷಿಯಲ್ಲಿ ರಾಜನನ್ನು ಎಲ್ಲರೂ ಆಹ್ವಾನ ಮಾಡ್ತಾ ಇರ್ತಾರೆ. ಊರಿನಲ್ಲಿ ಎಲ್ಲರೂ ರಾಜನನ್ನು ಸ್ವಾಗತ ಮಾಡ್ತಾ ಇರ್ತಾರೆ. ಎಲ್ಲರೂ ಸ್ವಾಗತ ಮಾಡ್ತಾ ರಾಜ ಬಂದು ಸಿಂಹಾಸನದ ಮೇಲೆ ಕುತ್ಕೊಳ್ತಾನೆ. ರಾಜನಿಗೆ ನೆನಪಾಗ್ತದೆ, ನಾನಿವತ್ತು ರಾಜ ಆಗಬೇಕು ಅಂದರೆ ಕಾರಣ ಯಾವುದು? ಆ ಉಂಗುರ. ಆ ಉಂಗುರದಲ್ಲಿ ಆ ಲೈನ್ ಓದಲಿಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ಬಿಡ್ತಿದ್ದೆ. ಆ ಉಂಗುರದಲ್ಲಿರೋ ಆ ಲೈನ್ ಏನು ಮಾಡ್ತು, ನನ್ನನ್ನು ಮತ್ತೆ ಇವತ್ತು ಈ ರಾಜ್ಯವನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಳೋ ಹಾಗೆ ಮಾಡ್ತು ಅಂತ ಖುಷಿಯಲ್ಲಿ ಮತ್ತೆ ಆ ಉಂಗುರದ ಕಡೆ ನೋಡ್ತಾನೆ. ಮತ್ತೆ ಆ ಉಂಗುರದ ಮೇಲೆ ಇದೇ ವಾಕ್ಯ ಬರೆದಿರ್ತದೆ, ಈ ದಿನವೂ ಕೂಡ ಪರಿವರ್ತನೆ ಆಗ್ತದೆ. ರಾಜನಿಗೆ ನಗು ಬಂದ್ಬಿಡ್ತದೆ. ಏನು ನಗು ಬರ್ತದೆ ಅಂದರೆ, ಅವತ್ತು ನಾನು ಎಲ್ಲ ಕಳ್ಕೊಂಡು ಬಿಕಾರಿಯಾಗಿ ಒಂದು ಗುಹೆಯಲ್ಲಿ ಕುತ್ಕೊಂಡಿದ್ದೆ, ಆದರೆ ಆ ಉಂಗುರದಲ್ಲಿ ಏನಿತ್ತು, ಆ ದಿನವೂ ಪರಿವರ್ತನೆ ಆಗ್ತದೆ ಅಂತಿತ್ತು. ಅಂದರೆ ನೀನು ಬಿಕಾರಿಯಾಗಿರುವಂತಹ ದಿನ ಪರ್ಮನೆಂಟ್ ಅಲ್ಲ, ಮತ್ತೆ ಇದು ಪರಿವರ್ತನೆ ಆಗಿ ನೀನು ರಾಜ ಆಗಬಹುದು ಅಂತ ನನಗೆ ಆ ಒಂದು ಉತ್ಸಾಹ ಬಂತು. ಈಗ ಆ ಉಂಗುರ ಕೈಯಲ್ಲಿ ನೋಡ್ತಾನೆ, ಕುತ್ಕೊಂಡಿದ್ದಾನೆ. ಎಲ್ಲಿ ಕುತ್ಕೊಂಡಿದ್ದಾನೆ? ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದಾನೆ. ರಾಜನಿಗೆ ಆ ನಗು ಬರ್ತದೆ, ವಿಚಾರ ಬರ್ತದೆ, ಈ ದಿನವೂ ಪರಿವರ್ತನೆ ಆಗ್ತದೆ. ಅಂದರೆ ಪರ್ಮನೆಂಟ್ ಆಗಿ ಮತ್ತೆ ನಾನು ರಾಜ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ದಿನ ಇಂಥದ್ದು ಬರ್ತದೆ, ಮತ್ತೆ ನಾನು ರಾಜ್ಯವನ್ನ ಕಳ್ಕೊಳ್ಳೇಬೇಕಾಗ್ತದೆ. ಅಂದರೆ ರಾಜನಿಗೆ ಈ ಮಾತು ಅರ್ಥ ಆಗ್ತದೆ, ಈ ಸೃಷ್ಟಿಯಲ್ಲಿ ಎಲ್ಲವೂ ಪರಿವರ್ತನೆ ಆಗ್ತದೆ. ಎಲ್ಲವೂ ಪರಿವರ್ತನೆ ಆಗ್ತದೆ ಅಂದಮೇಲೆ ಒಬ್ಬ ಬಡವ ಸದಾ ಕಾಲಕ್ಕೂ ಬಡವ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಶ್ರೀಮಂತ ಸದಾ ಕಾಲಕ್ಕೂ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಚೇಂಜಸ್ ಆಗ್ತಾ ಇರ್ತದೆ. ಬಡವರಿದ್ದವರು ಶ್ರೀಮಂತರು, ಶ್ರೀಮಂತರಿದ್ದವರು ಬಡವರು. ಹಾಗೆ ಒಬ್ಬ ರಾಜ್ಯವನ್ನು ಕಳ್ಕೊಂಡಂತಹ ನಿರ್ಗತಿಕ ಮತ್ತೆ ರಾಜ ಆಗಬಹುದು, ರಾಜ ಇರುವಂಥವನು ಮತ್ತೆ ನಿರ್ಗತಿಕ ಆಗಬಹುದು. ಹಾಗೆ ಈ ಸೃಷ್ಟಿಯಲ್ಲಿ ಎಲ್ಲ ಮಾತಿನಲ್ಲೂ ಪರಿವರ್ತನೆ ಆಗೇ ಆಗ್ತದೆ. ಯಾವುದು ಒಂದೇ ರೀತಿ ಪರ್ಮನೆಂಟ್ ಆಗಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ವಸ್ತು ತಂದಿಟ್ವಿ ನಾವು ಮನೆಯಲ್ಲಿ ಅಂದರೆ 50 ವರ್ಷ ಆದರೂ ಆ ವಸ್ತು ಅದೇ ರೀತಿ ಇರಬೇಕು ಅಂದರೆ ಸಾಧ್ಯನೇ ಇಲ್ಲ. ಆ ವಸ್ತು ಚೇಂಜ್ ಆಗ್ತಾನೆ ಇರ್ತದೆ ದಿನ ಕಳೆದಂತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲವೂ ಚೇಂಜ್ ಆಗ್ತದೆ ಅಂದಮೇಲೆ ನಾವು ಈ ಗುಣವನ್ನು ಕಲಿಬೇಕು, ನಾನು ಚೇಂಜ್ ಆಗಬೇಕು. ಆದರೆ ಮನುಷ್ಯ ಎಲ್ಲ ಚೇಂಜ್ ಆಗೋದನ್ನು ನೋಡ್ತಾ ಇದ್ದಾನೆ. ಹೇಳ್ತಾರೆ 100 ವರ್ಷದ ಹಿಂದೆ ಜಗತ್ತು ಈ ರೀತಿ ಇರಲಿಲ್ಲರಿ,
100 ವರ್ಷದ ಹಿಂದೆ ಯಾವ ಸಾಧನಗಳು ಕೂಡ ಇರಲೇ ಇಲ್ಲ, ಒಂದು ಲೈಟ್ ಇರಲಿಲ್ಲ. ಇಷ್ಟೆಲ್ಲ ಸಂಶೋಧನೆ ಮಾಡಿದಂಥ ಹೊಸ ಹೊಸ ವಸ್ತುಗಳು, ಒಂದು ಮಿಕ್ಸಿ ಆಗಲಿ, ಫ್ರಿಡ್ಜ್ ಆಗಲಿ, ಟಿ ವಿ ಆಗಲಿ, ಅದು ಇದು ಫೋನ್ ಯಾವುದೂ ಕೂಡ 100 ವರ್ಷದ ಹಿಂದೆ ಇರಲಿಲ್ಲ ಅಂತ ಹೇಳಿ ಜನ ಹೇಳ್ತಾರೆ. 100 ವರ್ಷದ ಹಿಂದೆ ಇರಲಿಲ್ಲ, ಇವತ್ತು ಬಂದಿದೆ. ಅಂದರೆ ಜಗತ್ತಿವತ್ತು ಇಷ್ಟು ಪರಿವರ್ತನೆ ಆಗಿದೆ. ಇಷ್ಟು ಫಾಸ್ಟಾಗಿ ಜಗತ್ತೇ ಪರಿವರ್ತನೆ ಆಗ್ತಾ ಇದೆ ಅಂದಮೇಲೆ ನಾನು ಎಷ್ಟು ಫಾಸ್ಟಾಗಿ ಪರಿವರ್ತನೆ ಆಗಬೇಕು. ಆದರೆ ಮನುಷ್ಯ ಎಲ್ಲವನ್ನು ಪರಿವರ್ತನೆ ಮಾಡೋದು ಅವನ ಕೈಯಲ್ಲಿದೆ. ಜಗತ್ತನ್ನೇ ಪರಿವರ್ತನೆ ಮಾಡ್ತಾ ಕುತ್ಕೊಂಡು ಹೊಸ ಹೊಸ ಸಂಶೋಧನೆಯನ್ನು ಮಾಡಿ ವಿಶ್ವವನ್ನೇ ಚೇಂಜ್ ಮಾಡಿ ತೋರಿಸ್ತಾ ಇರುವಂತಹ ಮನುಷ್ಯನಿಗೆ ಕೇವಲ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ತನ್ನ ಸಂಸ್ಕಾರವನ್ನು ಅವನು ಚೇಂಜ್ ಮಾಡ್ಕೊಳ್ತಾ ಇಲ್ಲ. ಹೇಳಲಾಗ್ತದೆ ಸಂಸ್ಕಾರದ ಪರಿವರ್ತನೆಯಿಂದ ಸಂಸಾರದ ಪರಿವರ್ತನೆ ಆಗ್ತದೆ ಅಂತ. ನಾನು ಒಂದು ವೇಳೆ ಚೇಂಜ್ ಆದರೆ, ನನ್ನ ಸಂಸ್ಕಾರವನ್ನು ನಾನು ಚೇಂಜ್ ಮಾಡಿಕೊಂಡ್ರೆ ನಾನು ಇಡೀ ಸಂಸಾರವನ್ನೇ ಚೇಂಜ್ ಮಾಡಬಹುದು. ಅಷ್ಟು ಶಕ್ತಿ ಯಾರಲ್ಲಿದೆ? ನನ್ನಲ್ಲಿದೆ. ಆದರೆ ಇವತ್ತು ಮನುಷ್ಯ ಸಂಸ್ಕಾರ ಚೇಂಜ್ ಮಾಡ್ಕೊಳೋದು ಬಿಟ್ಬಿಟ್ಟ, ಅದ್ರ ಬದಲು ಸಂಸಾರ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅಂದರೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಗುರಿ ಏನಾಗಿದೆ ಅಂದರೆ ಬೇರೆಯವ್ರು ಚೇಂಜ್ ಆಗಬೇಕು, ಅವ್ರು ಚೇಂಜ್ ಆದರೆ ಬೇಕಾದರೆ ನಾನು ಚೇಂಜ್ ಆಗ್ತೀನಿ. ಮನೆಯಲ್ಲಿ ಎಷ್ಟೋ ಬಾರಿ ಯಾರಾದರೂ ನೀವು ಈ ರೀತಿ ಮಾಡಬಾರ್ದು, ಇದು ತಪ್ಪು, ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳಿದರೆ ಆ ಮನೇಲಿರೋರು ಏನು ಮಾಡ್ತಾರೆ ಅಂದರೆ ಇನ್ನೊಬ್ರ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ನನಗೆ ಚೇಂಜ್ ಆಗು ಅಂತ ಹೇಳ್ತೀರಲ್ಲ ನೀವು, ಫಸ್ಟ್ ಅವನಿಗೆ ಚೇಂಜ್ ಆಗಂತ ಹೇಳ್ರಿ. ಅವ್ನು ಚೇಂಜ್ ಆದ್ರೆ ನಾನು ಖಂಡಿತವಾಗ್ಲೂ ಚೇಂಜ್ ಆಗ್ತೀನಿ. ಅಂದರೆ ನಮ್ಮ ಬೆರಳು ಯಾರ ಕಡೆ ಇದೆ ಅಂದರೆ ಬೇರೆಯವ್ರು ಚೇಂಜ್ ಆಗಬೇಕು, ಆಗ ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿ ನಮ್ಮದು ಗುರಿ ಇದೆ. ಆದರೆ ಬೇರೆಯವರು ಚೇಂಜ್ ಆದಮೇಲೆ ನಾನು ಚೇಂಜ್ ಆಗ್ತೀನಿ ಅಂದರೆ ಬೇರೆಯವ್ರನ್ನ ನೋಡಿ ನಾನು ಪರಿವರ್ತನೆ ಆಗೋದಲ್ಲ, ನನ್ನನ್ನು ನೋಡಿ ಜನ ಪರಿವರ್ತನೆ ಆಗಬೇಕು. ಅದಕ್ಕೆ ಹೇಳ್ತಾರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಬ್ರಿಂಗ್ಸ್ ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ. ಅದಕ್ಕೆ ಫಸ್ಟ್ ಚೇಂಜ್ ಯಾರಾಗಬೇಕು? ನಾನಾಗಬೇಕು. ನಾನು ಆಗಬೇಕು ಅನ್ನೋ ಗುರಿ ಇತ್ತು ಅಂದರೆ ನಾನು ಜಗತ್ತನ್ನೇ ಚೇಂಜ್ ಮಾಡಬಹುದು. ಆದರೆ ಇವತ್ತು ನಮ್ಮ ಗುರಿ ಏನಾಗಿದೆ ಅಂದರೆ ಬೇರೆಯವ್ರು ಚೇಂಜ್ ಆಗಬೇಕು. ಇವತ್ತು ಒಬ್ಬ ಆಫೀಸ್ನಲ್ಲಿ ಒಬ್ಬ ದೊಡ್ಡ ಮ್ಯಾನೇಜರ್ ಇರ್ತಾನೆ. ಆ ಮ್ಯಾನೇಜರ್ ಸೆಕೆಂಡಿಗೂ ಕೂಡ ತನ್ನ ಆಫೀಸ್ನಲ್ಲಿರೋ ಎಲ್ಲ ಸ್ಟಾಫ್ನವ್ರಿಗೂ ಹೇಳ್ತಿರ್ತಾನೆ, ನೀವು ಹೀಗೆ ಮಾಡಬಾರ್ದು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಅನೇಕರಿಗೆ ಅನೇಕ ಡೈರೆಕ್ಷನ್ ಕೊಡ್ತಾ ಇರ್ತಾನೆ. ಆ ಎಲ್ಲ ಡೈರೆಕ್ಷನನ್ನು ಸ್ವೀಕಾರ ಮಾಡಿ ಅಲ್ಲಿರೋ ವರ್ಕರ್ಸ್ ಎಲ್ಲ ಅವ್ನು ಹೇಳ್ದಂಗೆ ಚೇಂಜ್ ಆಗಿ ಕೆಲಸ ಮಾಡಿ ತೋರಿಸ್ತಾ ಇರ್ತಾರೆ. ಆದರೆ ಅಲ್ಲಿರೋ ಎಲ್ಲ ಸ್ಟಾಫನ್ನು ಚೇಂಜ್ ಮಾಡುವಂತಹ ಮ್ಯಾನೇಜರ್ ಅವನಿಗೆ ಸ್ವಯಂವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೇ ಬರೋದಿಲ್ಲ. ಈಗ ಒಂದು ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವ್ರು ಮನೇಲಿರೋ ಎಲ್ಲ ಸಣ್ಣವ್ರಿಗೆ ಹೇಳ್ತಾ ಇರ್ತಾರೆ, ನೀನು ಹೀಗೆ ಮಾಡಬೇಡ, ಹಾಗೆ ಚೇಂಜ್ ಆಗು, ಹೀಗೆ ಚೇಂಜ್ ಆಗು, ನೀನು ಈ ರೀತಿ ಮಾಡಬಾರ್ದು, ಆ ರೀತಿ ಮಾಡಬಾರ್ದು ಅಂತ ಮನೇಲಿರೋರ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಮನೇಲಿರೋರ್ನೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗುವಂತಹ ಮನೆಯ ಮಾಲೀಕರು ಮನೆಯನ್ನು ಚೇಂಜ್ ಮಾಡ್ತಾರೆ, ಮನೇಲಿರೋ ಜನರನ್ನ ಚೇಂಜ್ ಮಾಡ್ತಾರೆ, ಎಲ್ಲರೂ ಚೇಂಜ್ ಮಾಡ್ತಾರೆ ನಿಜ, ಆದರೆ ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ. ಆದರೆ ಇವತ್ತಿನ ವರ್ತಮಾನ ಜಗತ್ತು ನಮಗೇನು ಹೇಳುತ್ತದೆ ಅಂದರೆ ನಿನ್ನ ಜೀವನದಲ್ಲಿ ನೀನು ಸದಾಕಾಲಕ್ಕೂ ಖುಷಿಯಿಂದ ಇರಬೇಕು, ನೀನು ಸದಾಕಾಲಕ್ಕೂ ಶಾಂತಿಯಿಂದ ಇರಬೇಕು ಅಂದರೆ ನಿನ್ನನ್ನು ನೀನು ಸ್ವಲ್ಪನಾದರೂ ಪರಿವರ್ತನೆ ಮಾಡಿಕೊಳ್ಳೇಬೇಕು. ಅಂದರೆ ಇವತ್ತು ವಾತಾವರಣ ಹೇಳ್ತಾ ಇದೆ ನೀನು ಚೇಂಜ್ ಆಗಬೇಕು ಅಂತ. ಇವತ್ತಿನ ವಾತಾವರಣ ನಮಗೆ ಹೇಳ್ತದೆ, ಇವತ್ತಿನ ಸಮಯ ಹೇಳ್ತದೆ ನೀನು ಮೊದಲಿದ್ದಂತೆ ಇದ್ದರೆ ನಡೆಯೋದಿಲ್ಲ, ನೀನು ಸ್ವಲ್ಪ ಚೇಂಜ್ ಆಗಬೇಕು. ಯಾಕೆ ಚೇಂಜ್ ಆಗಬೇಕು ಅಂದರೆ ಇವತ್ತಿನ ವರ್ತಮಾನ ಜಗತ್ತಿನಲ್ಲಿ ಮನುಷ್ಯ ಒಂದೊಂದು ಸಣ್ಣ ಪುಟ್ಟ ಪರಿಸ್ಥಿತಿಗಳನ್ನು ಎದುರಿಸ್ಲಿಕ್ಕೆ ಅವನ ಕಡೆ ಆಗ್ತಾ ಇಲ್ಲ. ಎಷ್ಟೊಂದು ಪೆಟ್ಟನ್ನು ತಿಂತಾ ಇದ್ದಾನೆ, ಹೆಜ್ಜೆಗೂ ಪೆಟ್ಟು ತಿಂತಾ ಇದ್ದಾನೆ, ಹೆಜ್ಜೆಗೂ ನೋವಿನ ಅನುಭವ, ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಯಾಕೆ ನೋವು ಆಗ್ತಾ ಇದೆ, ಯಾಕೆ ದುಃಖ ಆಗ್ತಾ ಇದೆ ಅಂದರೆ ಆ ಪರಿಸ್ಥಿತಿಗೆ ತಕ್ಕಂತೆ ತನ್ನನ್ನು ತನಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಇವತ್ತು ಮನುಷ್ಯನಿಗೆ ಆಗ್ತಾನೆ ಇಲ್ಲ. ಈಗೊಬ್ಬ ಮನೇಲಿ ಒಬ್ರು ಮಾಲೀಕರಿದ್ರು, ದೊಡ್ಡವರಿದ್ರು ಅಂದರೆ ಅವ್ರು ಹೇಳ್ತಾರೆ, ಮೊದಲಿಂದೆಲ್ಲ ನಮ್ಮ ಮನೇಲಿ ನನ್ನ ಮಾತೇ ಕೇಳ್ತಾ ಬಂದಿದ್ರು, ಎಲ್ಲರೂ ನನ್ನ ಮಾತು ಕೇಳ್ತಿದ್ರು, ಈಗಲೂ ಕೂಡ ನೀವೆಲ್ಲ ನನ್ನ ಮಾತೇ ಕೇಳಬೇಕು, ನಾನು ಹೇಳ್ದಂಗೆ ಈ ಮನೇಲಿ ನಡಿಬೇಕು ಅಂತ ಅವ್ರು ಹೇಳ್ತಾರೆ. ಅಂದರೆ ಅವ್ರು ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಆದರೆ ಇವತ್ತಿನ ಯಂಗ್ ಜನ್ರೇಷನ್ ಏನಿದೆ, ಆ ಯಂಗ್ ಜನ್ರೇಷನ್ ಅವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಕಾಲ ಮುಗೀತು, ಈಗ ನಾವು ನಿಮ್ಮ ಮಾತನ್ನು ಕೇಳೋದಿಲ್ಲ, ನೀವು ನಮ್ಮ ಮಾತನ್ನು ಕೇಳಬೇಕು ಅಂತ ಹೇಳ್ತಾರೆ. ಅಂದರೆ ಅವರು ಚೇಂಜ್ ಆಗ್ಲಿಕ್ಕೆ ರೆಡಿ ಇಲ್ಲ, ಇವರು ಚೇಂಜ್ ಆಗಲಿಕ್ಕೆ ರೆಡಿ ಇಲ್ಲ. ಯಾವಾಗ ಇವ್ರು ಹೇಳ್ತಾರೆ ನೀವು ಚೇಂಜ್ ಆಗ್ರಿ ಅಂತ ದೊಡ್ಡವ್ರು ಹೇಳ್ತಾರೆ ಸಣ್ಣವರಿಗೆ ನೀವು ಚೇಂಜ್ ಆಗ್ರಿ ಅಂತ. ಯಾವಾಗ ನಾವು ಬೇರೆಯವರಿಗೆ ನೀವು ಚೇಂಜ್ ಆಗ್ರಿ ಅಂತ ಹೇಳ್ತೀವೋ ಆಗ ಅವರು ಚೇಂಜ್ ಆಗಲ್ಲ, ನಾವು ಚೇಂಜ್ ಆಗಲ್ಲ. ನಮಗೆ ಆ ದೊಡ್ಡವರನ್ನು ಪರಿವರ್ತನೆ ಮಾಡಬೇಕಂತ ಇಚ್ಛೆ ಸಣ್ಣವರಿಗಿದ್ರೆ ಸಣ್ಣವರು ದೊಡ್ಡವ್ರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋದಲ್ಲ, ತಾವು ಫಸ್ಟ್ ಪರಿವರ್ತನೆ ಆದರೆ ತಮ್ಮನ್ನು ನೋಡಿ ದೊಡ್ಡವರು ಆಟೋಮೆಟಿಕ್ ಆಗಿ
ಪರಿವರ್ತನೆ ಆಗೇ ಆಗ್ತಾರೆ. ಅದೇ ರೀತಿ ಮನೆಯಲ್ಲಿ ಏನಾದರೂ ದೊಡ್ಡವರು ಇದ್ದಾರೆ ಅಂದರೆ ಆ ದೊಡ್ಡವರು ಸಣ್ಣವ್ರು ಚೇಂಜ್ ಆಗಲಿ ಅಂತ ಕುತ್ಕೊಂಡ್ರೆ ನಡೆಯೋದಿಲ್ಲ. ಅವ್ರೇನು ಮಾಡಬೇಕು, ಫಸ್ಟ್ ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ಬೇಕು. ಯಾವಾಗ ತಮ್ಮನ್ನು ತಾವು ಚೇಂಜ್ ಮಾಡ್ಕೊಳ್ತಾರೋ ತಮ್ಮನ್ನು ನೋಡಿ ಮನೇಲಿರುವಂತಹ ಮಕ್ಕಳು ಕೂಡ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡ್ತಾರೆ. ಇವತ್ತೆಷ್ಟೋ ಮನೇಲಿ ಈ ರೀತಿ ನೋಡ್ತೀವಿ, ತಂದೆ ತಾಯಿ ಮಕ್ಕಳಿಗೆ ಬಾರಿಗೂ ಹೇಳ್ತಿರ್ತಾರೆ, ನೀನು ಸುಳ್ಳು ಹೇಳಬೇಡ, ಸುಳ್ಳು ಹೇಳೋದು ತಪ್ಪು, ಸುಳ್ಳು ಹೇಳೋದು ಒಳ್ಳೇದಲ್ಲ ಅಂತ ಮಕ್ಕಳಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಆ ಮಕ್ಕಳು ಹೌದು ಅಂತ ಅದನ್ನು ಸ್ವೀಕಾರನೂ ಮಾಡ್ತಿರ್ತಾರೆ. ನಮ್ಮ ತಂದೆ ತಾಯಿ ಹೇಳ್ತಾ ಇದ್ದಾರೆ ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳೋದು ಒಳ್ಳೇದಲ್ಲ, ಅದನ್ನು ಬಿಡಬೇಕು ಅಂತ ಸ್ವೀಕಾರ ಕೂಡ ಮಾಡ್ತಾ ಇರ್ತಾರೆ. ಆದರೆ ಆ ಮಕ್ಕಳಿಗೆ ಬುದ್ಧಿ ಹೇಳ್ತಾ ಇರುವಂತಹ ತಂದೆ ತಾಯಿಗಳು ಸ್ವತಃ ಅವರೇ ಕುತ್ಕೊಂಡು ಸುಳ್ಳನ್ನು ಹೇಳ್ತಾ ಇರ್ತಾರೆ. ಯಾವಾಗ ಆ ತಂದೆ ತಾಯಿ ಮಕ್ಕಳ ಮುಂದೆ ಸುಳ್ಳು ಮಾತನ್ನು ಹೇಳ್ತಾ ಇರ್ತಾರೋ ಆ ಮಕ್ಕಳು ಹೇಳ್ತಾರೆ, ನನಗೆ ಸುಳ್ಳು ಹೇಳಬೇಡ ಅಂತ ನೀವು ಹೇಳ್ತಾ ಇದ್ದೀರಿ, ನೀವು ಸ್ವತಃ ಸುಳ್ಳುಗಳನ್ನು ಹೇಳ್ತೀರಿ. ಅಂದರೆ ಅವರಿಗೆ ಸುಳ್ಳು ಹೇಳಬೇಡ ಅಂತ ಪಾಠ ಹೇಳ್ತಾ ಇರುವಂತಹ ನಾವು ಮೊದಲು ಸುಳ್ಳು ಹೇಳೋದನ್ನು ಬಿಟ್ಟರೆ ಮಾತ್ರ ನಮ್ಮನ್ನು ನೋಡಿ ಆ ಮಕ್ಕಳು ಕೂಡ ಸುಳ್ಳು ಹೇಳೋದನ್ನು ಬಿಡ್ತಾರೆ. ಅಂದರೆ ನಾವು ಬಾರಿಗೂ ಸುಳ್ಳು ಮಾತುಗಳನ್ನು ಆಡ್ತಾ ಬರೀ ಆ ಮಕ್ಕಳಿಗೆ ನೀನು ಚೇಂಜ್ ಆಗು ಅಂದರೆ ಎಂದೂ ಆ ಮಕ್ಕಳು ಚೇಂಜ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜಗತ್ತಿನಲ್ಲಿ ಯಾರಾದರೂ ಪರಿವರ್ತನೆ ಆಗ್ತಾರೆ ಅಂದರೆ ಅವರು ನಮ್ಮ ಬಾಯಿಯ ಮಾತುಗಳನ್ನು ಕೇಳಿ ಪರಿವರ್ತನೆ ಆಗೋದಿಲ್ಲ. ಅವರು ಪರಿವರ್ತನೆ ಆಗೋದು ಯಾವಾಗ ಅಂದರೆ ನಾನು ಕೈಯಿಂದ ಏನೆಲ್ಲ ಕೆಲಸವನ್ನು ಮಾಡಿ ತೋರಿಸ್ತೀನೋ, ನಾನು ಕಾರ್ಯ ಮಾಡಬೇಕಾದ್ರೆ ನಾನು ಚೇಂಜ್ ಆಗಿ ಕಾರ್ಯ ಮಾಡಿದರೆ, ನನ್ನ ಚೇಂಜ್ ಆಗಿ ಮಾಡ್ತಾ ಇರೋ ಕಾರ್ಯವನ್ನು ನೋಡಿ ಅವರು ಕೂಡ ಚೇಂಜ್ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಯಾವುದೇ ಮಾತನ್ನು, ಯಾವುದೇ ವ್ಯಕ್ತಿಯಲ್ಲಿ ನಾವು ಚೇಂಜಸ್ಸನ್ನು ತರಬೇಕು ಅನ್ನೋ ಇಚ್ಛೆ ಇದ್ದರೆ ನಾವು ಜಾಸ್ತಿ ಬಾಯಿಂದ ಅವರಿಗೆ ಚೇಂಜ್ ಆಗ್ರಿ ಅಂತ ಹೇಳಬಾರ್ದು. ಅದ್ರ ಬದಲು ನಾವು ಇಂತಹ ಕೆಲಸ ಮಾಡಿ ತೋರಿಸ್ಬೇಕು, ನಮ್ಮನ್ನು ನೋಡಿ ಅವರಿಗೂ ಅನಿಸ್ಬೇಕು ಇವರಿಷ್ಟು ಚೇಂಜ್ ಆಗಿದ್ದಾರೆ, ಇವರನ್ನು ನೋಡಿ ನಾನು ಕೂಡ ಚೇಂಜ್ ಆಗಬೇಕು ಅನ್ನೋ ವಿಚಾರ ಅವ್ರಿಗೆ ಬರಬೇಕು. ಆದರೆ ಇವತ್ತು ನಾವೇನು ಮಾಡ್ತೀವಿ ಅಂದರೆ ಹೇಳೋದು ಭಾಳ, ಮಾಡೋದು ಕಡಿಮೆ. ಆದರೆ ಮೊದಲು ಮಾಡಬೇಕು, ನಂತರ ಹೇಳಬೇಕು. ಆದರೆ ನಾವು ಹೇಳ್ತೀವಿ ನಿಜ, ಆದರೆ ಮಾಡೋದಿಲ್ಲ. ನಾವು ಬರೀ ಬೇರೆಯವರಿಗೆ ಬುದ್ಧಿಯನ್ನು ಹೇಳಿ ನಾವು ಮಾಡಲಿಲ್ಲ ಅಂದರೆ ಅವ್ರು ಯಾವ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಅದಕ್ಕೆ ಅವ್ರಿಗೆ ಹೇಳೋದಕ್ಕಿಂತ ಮೊದಲು ನಾವು ಮಾಡಬೇಕು, ನಂತರ ಹೇಳಬೇಕು. ಹೇಳೋದು ಮತ್ತು ಮಾಡೋದು ಎರಡೂ ಸಮಾನವಾಗಿದ್ದಾಗ ಮಾತ್ರ ನಾವು ಎದುರುಗಡೆ ವ್ಯಕ್ತಿಯನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮಗೆಲ್ಲ ಗಾಂಧೀಜಿಯ ಉದಾಹರಣೆ ನೆನಪಿದೆ. ಒಬ್ಬ ತಾಯಿ ತನ್ನ ಮಗುವನ್ನು ಕರ್ಕೊಂಡು ಗಾಂಧೀಜಿ ಹತ್ರ ಬರ್ತಾಳೆ. ಬಂದು ಗಾಂಧೀಜಿ ಮುಂದೆ ಆ ಮಗುವನ್ನು ನಿಲ್ಲಿಸಿ ಹೇಳ್ತಾಳೆ, ಈ ನನ್ನ ಮಗನಿಗೆ ನಾನು ಬೆಲ್ಲ ತಿನ್ನಬೇಡ ಆರೋಗ್ಯ ಹಾಳಾಗ್ತದೆ ಅಂತ ದಿನಾ ಹೇಳ್ತೀನಿ, ನಾನು ಎಷ್ಟು ಹೇಳಿದ್ರು ಇವನು ಬೆಲ್ಲ ತಿನ್ನೋದನ್ನು ಬಿಡೋದೇ ಇಲ್ಲ, ನೀವಾದರೂ ಸ್ವಲ್ಪ ಬುದ್ಧಿಯನ್ನು ಹೇಳ್ರಿ, ಇವನಿಗೆ ಬೆಲ್ಲ ತಿನ್ನಬೇಡ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಗಾಂಧೀಜಿ ಹೇಳ್ತಾರೆ, 1 ವಾರ ಬಿಟ್ಟು ಬಾ, 1 ವಾರ ಆದಮೇಲೆ ನಾನೇನು ಮಾಡ್ತೀನಿ, ನಿಮ್ಮ ಮಗನಿಗೆ ಬುದ್ಧಿ ಮಾತನ್ನು ಹೇಳ್ತೀನಿ ಅಂತ ಹಾಗೆ ಕಳಿಸ್ತಾರೆ. ಆ ತಾಯಿ ತನ್ನ ಮಗನನ್ನು ಕರ್ಕೊಂಡು ವಾಪಸ್ ಹೋಗ್ತಾಳೆ. 1 ವಾರ ಆದಮೇಲೆ ಮತ್ತೆ ಗಾಂಧೀಜಿನ ಹುಡ್ಕೊಂಡು ಆ ಮಗುವನ್ನು ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದ ನಂತರ ಆಗ ಆ ಮಗುವಿಗೆ ಗಾಂಧೀಜಿ ಹೇಳ್ತಾರೆ, ಬೆಲ್ಲ ತಿಂದರೆ ಶುಗರ್ ಬರ್ತದೆ, ಬೆಲ್ಲ ತಿಂದರೆ ಆರೋಗ್ಯ ಹಾಳಾಗ್ತದೆ, ಹಲ್ಲು ಹುಡುಕಾಗ್ತದೆ, ಅದಕ್ಕೆ ನೀನು ಬೆಲ್ಲವನ್ನು ತಿನ್ನಬೇಡ ಅಂತ ಅವತ್ತು ಹೇಳ್ತಾರೆ. ಹೇಳಿದ ತಕ್ಷಣ ಆ ತಾಯಿಗೆ ಆಶ್ಚರ್ಯ ಆಗ್ತದೆ. ಅಲ್ಲ, ಇಷ್ಟೇ ಬುದ್ಧಿ ಮಾತು ಹೇಳೋದಿದ್ರೆ ನೀವು 1 ವಾರ ಯಾಕೆ ಟೈಮ್ ತೊಗೊಂಡ್ರಿ? 1 ವಾರದ ಹಿಂದೆನೇ ನನ್ನ ಮಗನನ್ನು ಕರ್ಕೊಂಡು ಬಂದಾಗ ಅವತ್ತೇ ನೀವೇನು ಹೇಳಬಹುದಿತ್ತು? ಬೆಲ್ಲ ತಿನ್ನಬೇಡ ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ಬಹುದಿತ್ತು. ಆ ಒಂದು ಮಾತು ಹೇಳಲಿಕ್ಕೆ ನೀವು ಯಾಕೆ 1 ವಾರ ಟೈಮ್ ತೊಗೊಂಡ್ರಿ ಅಂತ ಆ ತಾಯಿ ಗಾಂಧೀಜಿಗೆ ಕೇಳಿದಾಗ ಗಾಂಧೀಜಿ ಹೇಳ್ತಾರೆ, ನಿಮ್ಮ ಮಗನಿಗೆ ಬೆಲ್ಲ ತಿನ್ನಬೇಡ ಅನ್ಲಿಕ್ಕೆ ನಾನು 1 ವಾರ ತೊಗೊಳ್ಳಿಲ್ಲ. ನಾನು 1 ವಾರ ಯಾಕೆ ತೊಗೊಂಡೆ ಅಂದರೆ ನಾನು ಸ್ವತಃ ಬೆಲ್ಲ ತಿಂತಿದ್ದೆ. ನಾನು ಬೆಲ್ಲ ತಿಂತಿದ್ದೆ ಅಂದಮೇಲೆ ನಾನು ಆ ಮಗುವಿಗೆ ನೀನು ತಿನ್ನಬೇಡ ಅಂತ ನಾನು ಹೇಗೆ ಹೇಳಲಿ? ಅದಕ್ಕೆ ನಾನು 1 ವಾರ ಟೈಮ್ ತೊಗೊಂಡಿದ್ದು ಯಾವುದಕ್ಕೆ ಅಂದರೆ ನಾನು ಬೆಲ್ಲ ತಿನ್ನೋದನ್ನು ಬಿಡಲಿಕ್ಕೆ ನಾನು 1 ವಾರ ಟೈಮ್ ತೊಗೊಂಡೆ. ಈಗ ನಾನು ಬೆಲ್ಲ ತಿನ್ನೋದನ್ನು ಬಿಟ್ಟಿದ್ದೀನಿ ಅಂದರೆ ನನಗೆ ಅಧಿಕಾರ ಇದೆ ಈಗ ನೀನು ತಿನ್ನಬೇಡ ಅಂತ ಹೇಳಲಿಕ್ಕೆ. 1 ವಾರದ ಮೊದಲು ನಾನೇನಾದರೂ ಅವನಿಗೆ ತಿನ್ನಬೇಡ ಅಂತ ಹೇಳಿದರೆ ಅದು ಬರೀ ಉಪದೇಶ ಆಗ್ತಿತ್ತು, ಆಚರಣೆ ಆಗ್ತಾ ಇರಲಿಲ್ಲ. ಅದಕ್ಕೆ ಈಗ 1 ವಾರ ನಾನು ಪ್ರಾಕ್ಟೀಸ್ ಮಾಡಿದೆ, ಅದನ್ನು ತಿನ್ನೋದನ್ನು ಬಿಡೋದನ್ನು ಈಗ ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನ ಮಗನಿಗೆ ಏನು ಹೇಳ್ತಾ ಇದ್ದೀನಿ, ತಿನ್ನಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಬೇರೆಯವ್ರನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ನೀನು ಚೇಂಜ್ ಆಗು, ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳಿದರೆ ಯಾರೂ ಇಲ್ಲಿ ಚೇಂಜ್ ಆಗೋದಿಲ್ಲ. ನಮಗೆ ಯಾರಲ್ಲಾದರೂ ಪರಿವರ್ತನೆಯನ್ನು ತರಬೇಕು ಅನ್ನೋ ಇಚ್ಛೆ ನಮ್ಮ ಜೀವನದಲ್ಲಿ ನಮಗಿದ್ದರೆ ಆ ವಿಷಯದಲ್ಲಿ ಫಸ್ಟ್ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಬೇಕು. ಯಾವಾಗ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ತೀವೋ ಆಗ ಎದುರುಗಡೆ ಇರೋ ವ್ಯಕ್ತಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾನೆ. ಇವತ್ತು ಎಲ್ಲರ ಮನೆಯ ಸಮಸ್ಯೆ ಏನಂದರೆ ಯಾರು ತಾವು ಚೇಂಜ್ ಆಗಲಿಕ್ಕೆ ರೆಡಿ ಇಲ್ಲ. ಮನೇಲಿರೋ ಬೇರೆಯವ್ರಿಗೆ ಹೇಳ್ತಿರ್ತಾರೆ, ನೀವು ಚೇಂಜ್ ಆಗ್ರಿ.
ಇವತ್ತೊಬ್ಬ ಸೊಸೆ ಇದ್ರೆ ಸೊಸೆಗೆ ನಿಮ್ಮ ಅತ್ತೆ ಜೊತೆಗೆ ಹೊಂದ್ಕೊ ಅಂದರೆ ಅವಳು ಹೇಳ್ತಾಳೆ ನಾನು ಯಾಕೆ ಚೇಂಜ್ ಆಗಿ ಅವ್ರ ಜೊತೆಗೆ ಹೊಂದ್ಕೊಳ್ಬೇಕು, ಅವ್ರು ಬೇಕಾದ್ರೆ ಚೇಂಜ್ ಆಗಿ ನನ್ನ ಜೊತೆಗೆ ಹೊಂದ್ಕೊಳ್ಳಿ. ಒಬ್ಬ ಮಗನಿಗೆ ನೀನು ಚೇಂಜ್ ಆಗು ಅಂದ್ರೆ ಆ ಮಗ ಹೇಳ್ತಾನೆ ನಾನು ಯಾಕೆ ಚೇಂಜ್ ಆಗಬೇಕು, ಬೇಕಾದ್ರೆ ನಮ್ಮ ತಂದೆನೇ ಚೇಂಜ್ ಆಗಿ ನನ್ನ ಜೊತೆಗೆ ಹೊಂದ್ಕೊಳ್ಳಿ. ಆ ತಂದೆ ಹೇಳಿದ್ರೆ ಆ ತಂದೆ ಹೇಳ್ತಾರೆ ನಾನು ಯಾಕೆ ಚೇಂಜ್ ಆಗಬೇಕು, ಅವನೇ ಬೇಕಾದ್ರೆ ಚೇಂಜ್ ಆಗಿ ನನ್ನ ಜೊತೆಗೆ ಹೊಂದ್ಕೊಳ್ಳಿ. ಹೀಗೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಚೇಂಜ್ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಸೊಸೆ ನಮ್ಮ ಮತ್ತೆ ಚೇಂಜ್ ಆದಮೇಲೆ ನಾನು ಚೇಂಜ್ ಆಗ್ತೀನಿ ಅನ್ನೋದ್ರ ಬದಲು ಅವಳೇ ಏನಾದರೂ ಸ್ವಲ್ಪ ತನ್ನ ಜೀವನವನ್ನು ಚೇಂಜ್ ಮಾಡಿಕೊಂಡು ಅವ್ರ ಅತ್ತೆ ಮಾಡ್ತಾ ಇರೋ ಎಲ್ಲ ಕಾರ್ಯದಲ್ಲಿ ಅವಳೇನಾದರೂ ಸಹಯೋಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ಮನೆಯ ಎಲ್ಲ ಕೆಲಸವನ್ನು ತಾನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಎಲ್ಲರಿಗೂ ಖುಷಿಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಎಲ್ಲರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಅವರಿಗೂ ಅನಿಸ್ತದೆ ನಮ್ಮ ಸೊಸೆ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ, ಇಷ್ಟೆಲ್ಲ ನಮಗೆ ಖುಷಿ ಕೊಡ್ತಾಳೆ, ಇಷ್ಟೆಲ್ಲ ನಿಂತಲೇ ಕುಂತಲೇ ಎಲ್ಲ ಸೇವೆ ಮಾಡ್ತಾಳೆ ಅಂತ ಅವ್ರಿಗೆ ಫೀಲ್ ಆಯಿತು ಅಂದರೆ ನಮ್ಮ ಸೊಸೆ ಇಷ್ಟು ಚೇಂಜ್ ಆಗಿದ್ದಾಳೆ ಅಂದರೆ ನಾನು ಕೂಡ ಏನಾಗಬೇಕು, ಚೇಂಜ್ ಆಗಬೇಕು ಅಂತ ಅತ್ತೆ ಕೂಡ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೊಸೆಯ ಅನೇಕ ಕಾರ್ಯದಲ್ಲಿ ಸಹಯೋಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹೆಲ್ಪ್ ಮಾಡ್ತೀನಿ, ನೀನು ಒಬ್ಬಳೇ ಯಾಕೆ ಕೆಲಸ ಮಾಡ್ತೀಯ, ನಾನೊಂದು ಸ್ವಲ್ಪ ಮಾಡ್ತೀನಿ ಅಂತ ಅವ್ರು ಬರ್ತಾರೆ. ಆದರೆ ಇವತ್ತಿನ ವಾತಾವರಣ ಹೇಗಾಗಿದೆ ಅಂದರೆ ನಾನು ಯಾಕೆ ಮಾಡಬೇಕು, ನೀವು ಮಾಡಿರಿ, ನೀವು ಯಾಕೆ ಮಾಡಬೇಕು, ನಾವು ಮಾಡಿರಿ ಅಂತ ಪರಸ್ಪರ ಕಿತ್ತಾಡ್ತಾ ಇದ್ದಾರೆ. ಆದರೆ ಆ ವಾತಾವರಣ ಚೇಂಜ್ ಆಗಬೇಕಂದ್ರೆ ಅವ್ರು ಮಾಡಲಿ, ಆಮೇಲೆ ನಾನು ಮಾಡ್ತೀನಲ್ಲ, ನಾನು ಫಸ್ಟ್ ಮಾಡಬೇಕು, ನನ್ನನ್ನು ನೋಡಿ ಅವ್ರು ಏನಾಗಬೇಕು, ಪರಿವರ್ತನೆ ಹಾಗೆ ಅವರು ಕಲಿಬೇಕು ಅನ್ನೋ ಗುಣ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಬೇಕು. ಮಕ್ಕಳೇನು ವಿಚಾರ ಮಾಡ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿ ನನ್ನನ್ನು ಚೆನ್ನಾಗಿ ಪ್ರೀತಿ ಮಾಡಲಿ, ಅವರು ಪ್ರೀತಿ ಮಾಡಿದರೆ ಮಾತ್ರ ನಾನು ಅವ್ರು ಹೇಳ್ದಂಗೆ ಕೇಳ್ತೀನಿ ಅಂತ ವಿಚಾರ ಮಾಡ್ತಾರೆ. ಆದರೆ ತಂದೆ ತಾಯಿ ಏನು ವಿಚಾರ ಮಾಡ್ತಾರೆ ಅಂದ್ರೆ ನನ್ನ ಮಕ್ಕಳು ಮೊದಲು ನಮಗೆ ಚೆನ್ನಾಗಿ ಗೌರವ ಕೊಡಲಿ, ಅವರು ಗೌರವ ಕೊಟ್ಟರೆ ಮಾತ್ರ ನಾವು ಚೇಂಜ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಅವ್ರು ಕೊಟ್ಟ ಮೇಲೆ ಚೇಂಜ್ ಆಗೋದಲ್ಲ, ಅವ್ರು ಪ್ರೀತಿ ಮಾಡಿದ ಮೇಲೆ ಚೇಂಜ್ ಆಗೋದಲ್ಲ. ಮಕ್ಕಳು ಒಂದು ವೇಳೆ ಆ ತಂದೆ ತಾಯಿನ ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು, ಪ್ರೀತಿಯಿಂದ ಅವ್ರು ಸಂಪಾದನೆ ಮಾಡಿದ್ರು, ಪ್ರೀತಿಯಿಂದ ಅವ್ರು ಹೇಳೋ ಕೆಲಸ ಮಾಡಿದ್ರು ಅಂದರೆ ತಂದೆ ತಾಯಿಗಳಿಗೆ ಆಟೋಮೆಟಿಕ್ ಆಗಿ ಮಕ್ಕಳ ಮೇಲೆ ಗೌರವ ಬಂದೇ ಬಿಡ್ತದೆ. ಅಂದರೆ ನನ್ನ ಮಕ್ಕಳು ನಮಗೆ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ಸಹಯೋಗ ಕೊಡ್ತಾ ಇದ್ದಾರೆ ಅಂದರೆ ಪ್ರೀತಿ ಅನ್ನುವಂಥದ್ದು ಡಿಮ್ಯಾಂಡ್ ಮಾಡಿದರೆ ಸಿಗೋದಿಲ್ಲ, ನಾವಂತಹ ಕೆಲಸ ಮಾಡಿದರೆ ಆಟೋಮೆಟಿಕ್ ಆಗಿ ಅದು ಪ್ರಾಪ್ತಿ ಆಗಿಬಿಡ್ತದೆ. ಅಂದರೆ ಮಕ್ಕಳು ತಂದೆ ತಾಯಿ ಸೇವೆ ಮಾಡಿದರೆ ಮಕ್ಕಳನ್ನು ತಂದೆ ತಾಯಿ ಪ್ರೀತಿ ಮಾಡ್ತಾರೆ. ಅದೇ ರೀತಿ ತಂದೆ ತಾಯಿ ಆದಂಥವ್ರು ಮಕ್ಕಳ ಹತ್ರ ಬರೀ ಗೌರವ ಕೊಡಲಿ ಅಂತ ಯೋಚನೆ ಮಾಡೋ ಬದಲು ಮಕ್ಕಳ ಅನೇಕ ಕಾರ್ಯದಲ್ಲಿ ತಂದೆ ತಾಯಿಗಳೇನಾದರೂ ಸಹಯೋಗಿ ಆದರೆ, ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಮುಂದಾದರು ಅಂದರೆ ಆ ಮಕ್ಕಳು ಆಟೋಮೆಟಿಕ್ ಆಗಿ ನಮ್ಮ ತಂದೆ ತಾಯಿ ನಮಗಿಷ್ಟು ಸಹಯೋಗ ಕೊಡ್ತಾರೆ, ಇಷ್ಟು ನಮ್ಮ ಕಾರ್ಯದಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಅವರಿಗೆ ಗೌರವವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಬೇರೆಯವರು ಪರಿವರ್ತನೆ ಆದಮೇಲೆ ನಾನು ಪರಿವರ್ತನೆ ಆಗ್ತೀನಿ, ಸಮಯ ಚೇಂಜ್ ಆದಮೇಲೆ ನಾನು ಆಗ್ತೀನಿ, ಮುಂದೆ ಯಾವಾಗೋ ಒಂದಿನ ಚೇಂಜ್ ಆದ್ರಾಯ್ತು, ಈಗೇನು ಅವಶ್ಯಕತೆ ಇದೆ, ಈಗ ನನ್ನ ಜೀವನ ನಡೀತಾ ಇದೆ ಅಲ್ಲ, ನಾನು ಯಾಕೆ ಚೇಂಜ್ ಆಗಬೇಕು, ಅವರಾದರೂ ನಾನು ಆಗ್ತೀನಿ, ಈ ರೀತಿ ಯೋಚನೆ ಮಾಡೋದಲ್ಲ. ಇವತ್ತು ಸಮಯದ ಕೂಗಾಗಿದೆ, ಸಮಯ ಹೇಳ್ತಾ ಇದೆ ನಿನ್ನ ಜೀವನದಲ್ಲಿ ನೀನು ಖುಷಿಯಿಂದ ಇರಬೇಕು ಅಂದ್ರೆ ನೀನು ಏನಾದರೂ ಸ್ವಲ್ಪನಾದರೂ ಪರಿವರ್ತನೆ ಆಗಲೇಬೇಕು, ಸ್ವಪರಿವರ್ತನೆ ಮಾಡ್ಕೊಳ್ಬೇಕು, ಸಂಸ್ಕಾರಗಳ ಪರಿವರ್ತನೆಯನ್ನು ಮಾಡ್ಕೊಳ್ಬೇಕು, ಆಗ ಮಾತ್ರ ಸಂಸಾರ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಹಾಗಿದ್ರೆ ಸ್ವಪರಿವರ್ತನೆಯನ್ನು ಹೇಗೆ ಮಾಡ್ಕೊಳ್ಳೋದು, ನಮ್ಮಲ್ಲಿರೋ ಕೆಟ್ಟ ಗುಣಗಳ ಪರಿವರ್ತನೆ ಹೇಗೆ ಮಾಡ್ಕೊಳ್ಳೋದು, ಈ ಸಂಸ್ಕಾರವನ್ನು ಹೇಗೆ ಪರಿವರ್ತನೆ ಮಾಡಿಕೊಂಡು ಸಂಸಾರವನ್ನು ಹೇಗೆ ಪರಿವರ್ತನೆ ಮಾಡೋದು, ಇಂತಹ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ತಮ್ಮೆಲ್ಲರಿಗೂ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.